ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಉಸ್ತಡ್ಕಿ ಅಂದರೆ ದೀಪಾವಳಿ ಹಬ್ಬದ 3ನೇ ದಿನ. ಇವತ್ತು ನಮ್ಮ ಮನೇಲಿರುವಂತಹ ಓಮಿನಿ ಮತ್ತು ಬೈಕಿಗೆ ಪೂಜೆ ಮಾಡ್ತೀವಿ. ಯಾಕಂದರೆ ಆಯುಧ ಪೂಜೆ ದಿನ ನಾವು ಬೆಂಗಳೂರಲ್ಲಿರೋದ್ರಿಂದ ಊರಲ್ಲಿರೋ ಗಾಡಿಗಳಿಗೆ ಪೂಜೆ ಮಾಡೋಕ್ಕಾಗಿರೋದಿಲ್ಲ. ಆ ಥರ ಇದ್ದಾಗ ಈ ಥರ ಹಬ್ಬ ಟೈಮಲ್ಲಿ ಅಂದರೆ ದೀಪಾವಳಿ ಹಬ್ಬ ಟೈಪಲ್ಲಿ ಪೂಜೆ ಮಾಡ್ಬೋದು. ಹಾಗೆ ಗಾಡಿಗೆಲ್ಲ ಪೂಜೆ ಮಾಡ್ಕೊಂಡ್ವಿ. ಅದಾದಮೇಲೆ ಎಡೆ ಮಾಡಿದ್ವಿ. ಇದು ಮೊನ್ನೆ ನಿಮಗೆ ತೋರಿಸಿದ್ದೀನಿ. ಈ ಥರ ಎಡೆ ಯಾಕೆ ಮಾಡ್ತೀವಿ, ಇದು ತುಳಸಿ ಕಟ್ಟೆಗೊಂದು, ರೋಣ್ಗಲ್ಲಿಗೊಂದು, ಕೊಟ್ಟಿಗೆಗೊಂದು, ಮೆಳ್ಳೆದೇವರಿಗೊಂದು ಆ ಥರ ಇರುತ್ತೆ. ಇದಕ್ಕೆ ನಾನ್ ವೆಜ್ ಇಡೋದಿಲ್ಲ, ವೆಜ್ಜೇ ಇರುತ್ತೆ ಎಲ್ಲದನ್ನು. ಇದು ಕೂಡ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಮಿಳ್ಳೆದೇವರು ಅಂದರೆ ಏನು, ಅಂತ. ಹಾಗೆ ಇದನ್ನು ಕೆರ್ಕಲ್ ಹೂಡೋದು ಅಂತಾರೆ. ಮೊನ್ನೆ ವಿಡಿಯೋದಲ್ಲಿ ಇದು ಮಿಸ್ ಆಗಿದೆ. ಇದು ಕೂಡ ತುಂಬ ಮುಖ್ಯ ದೀಪಾವಳಿ ಹಬ್ಬದಲ್ಲಿ. ಇದು ರೋಣ್ಗಲ್. ಇದನ್ನು ನಾನು ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಜಕ್ಣಿಗಳಿಗೆ ಎಡೆ ಇಡ್ತೀವಿ. ಮಧ್ಯಾಹ್ನನೇ ಇಟ್ಟಿದ್ವಿ. ಹಾಗಾಗಿ ಇದಕ್ಕೆ ನಾನ್ ವೆಜ್ ಇಡ್ಬೋದು. ಚಿಕನ್ ಸಾಂಬಾರು ಮಾಡಿದ್ವಿ. ಮಾಮೂಲಿ ಏನು ಸ್ವೀಟ್ ಮಾಡ್ತೀವಿ ಅದನ್ನು ಇಟ್ಬಿಟ್ಟು ಮಾಡ್ತೀವಿ. ಥ್ಯಾಂಕ್ ಯು.